ಅರ್ಚನೆ ಏನಂದ್ಲು? ಇಲ್ಲಪ್ಪ, ನಾನು ಇನ್ನೂ ಅಚ್ಚು ಹತ್ರ ಮಾತಾಡಿಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ. ಅಚ್ಚುನೇ ಮದುವೆಗೆ ಒಪ್ಸೋ ಜವಾಬ್ದಾರಿ ನಂದು. ನಿಮ್ಗೆ ಕೊಟ್ಟಿರೋ ಮಾತನ್ನು ನಾನು ಉಳಿಸ್ಕೋತೀನಿ. ಅಲ್ಲಪ್ಪ ಚಿರು, ನನ್ನ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಿ ಅರ್ಚನ ಮನಸ್ಸಿಗೆ ನೋವಾಗಬಾರ್ದು. ಬೇರೆ ಹುಡುಗನ್ನ ಮದುವೆ ಆಗೋಕ್ಕೆ ಅವಳು ಮನಸ್ಸಾರೆ ಒಪ್ಕೋಬೇಕು. ನನಗೇನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ಅನ್ನೋ ಕಾರಣಕ್ಕೋ ಅಥವಾ ಯಾರ್ದೋ ಬಲವಂತಕ್ಕೋ ಅವಳು ಒಪ್ಕೊಳ್ಳೋದು ಎಷ್ಟು ಸರಿ ಹೇಳು? ಇಲ್ಲಪ್ಪ, ಅಚ್ಚುಗೂ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ಅವಳಿಗೆ ಮದುವೆಗೆ ಒಪ್ಕೊಳ್ತಾಳೆ, ಸುಮ್ಮನಿರಿ. ಸರಿ ಬಿಡು ಚಿರು, ಅರ್ಚನ ಮದುವೆ ಜವಾಬ್ದಾರಿನ ನೀನು ವಹಿಸ್ಕೊಂಡಿದ್ದು ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯ್ತು ಕಣ. ಯಾಕೆಂದರೆ ನಾನು ಹೇಳಿದ ಮಾತನ್ನು ಅವಳು ಕೇಳಲ್ಲ, ಆದರೆ ನಿನ್ನ ಮಾತನ್ನು ಅವಳು ಖಂಡಿತ ನಿರಾಕರಿಸಲ್ಲ. ಹಚ್ಬಿಟ್ಟು ಏನಾಯ್ತಮ್ಮ? ಮವ ಅದು ಏನಿಲ್ಲ ಮವ, ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಹೇಳ್ರಿ. ಹಚ್ಬಿಟ್ಟು ಒಂದು ಸ್ವಲ್ಪ ನನ್ನ ಜೊತೆ ಆಚೆ ಬರ್ತೀರಾ? ಅಪ್ಪಂಗೆ ತಿನ್ನಿಸ್ತಿರೋದು ಕಾಣಿಸ್ತಿಲ್ವಾ? ಏನು ಹೇಳಿ? ಅದು ಅದು ಅಕ್ಕ. ಹಚ್ಬಿಟ್ಟು ನೀವು ನನ್ನ ಜೊತೆ ಆಚೆ ಬಂದರೆ ಒಳ್ಳೇದು ಅನಿಸ್ತಿದೆ. ದೀಪ, ಅದೇನು ಹೇಳಬೇಕು ಅಂತಿದ್ಯೋ ಇಲ್ಲೇ ಹೇಳಮ್ಮ, ಪರವಾಗಿಲ್ಲ. ಹೇಳ್ರಿ, ಏನು ವಿಷಯ? ಹಚ್ಬಿಟ್ಟು ಅಕ್ಕ ಅವ್ರ ರೂಮಲ್ಲಿ ಇಲ್ಲ. ಏನಮ್ಮ ಹೇಳ್ತಾ ಇದೆಯಾ? ರೂಮಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಬೇರೆ ಏನಾದರೂ ಇರ್ಬೋದು. ಇಲ್ಲ ಹಚ್ಬಿಟ್ಟು ಅಕ್ಕ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ನಂಗೆ ಅನಿಸ್ತಿದೆ. ಮನೆ ಬಿಟ್ಟು ಹೋಗಿದ್ದಾಳ? ಮಾವ, ಅವ್ರು ಹೋಗದೆ ನಾನೇನು ನೋಡಲಿಲ್ಲ, ಆದರೆ ಅವ್ರ ರೂಮಲ್ಲಿರೋ ಬ್ಯಾಗು ಬಟ್ಟೆ ಏನೂ ಕಾಣಿಸ್ತಿಲ್ಲ. ಅಂದರೆ ಅವಳಿಗೆ ಬೇರೆ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಆಯಿತು.